ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ. ಈಗ 10ನೇ ಮನೆಯಲ್ಲಿ ಇದ್ದಂಥ ಗುರುವು ಭಾಳ ವಿಶೇಷವೇ. ಕರ್ಮದಲ್ಲಿ ಇರೋ ಗುರು ಈಗ ಏಕಾದಶಕ್ಕೆ ಬರ್ತಕ್ಕಂತಹ ಗುರು. ಏನೇನೋ ಹೂಡಿಕೆಯನ್ನು ಮಾಡಿರ್ತೀರಿ, ಪ್ರಯತ್ನವನ್ನು ಮಾಡಿರ್ತೀರಿ. ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗಗಳಿಗೆ, ಮೆಡಿಸಿನಲ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ, ಡಾಕ್ಟ್ರುಗಳಿಗೆ, ಈ ರೀತಿಯ ನಾನಾ ಅಡ್ಮಿನಿಸ್ಟ್ರೇಟಿವ್ ಜನರನ್ನು ನೋಡ್ಕೊಳ್ತಕ್ಕಂತಹ, ನಾನಾ ವಲಯದಲ್ಲಿ ಜನರನ್ನು ನೋಡ್ಕೊಳ್ತಕ್ಕಂತಹ ಒಂದು ವರ್ಗ, ಅಧಿಕಾರಿ ವರ್ಗ ಅಂತಂತೇನಿದೆ, ಇವರಿಗೆಲ್ಲ ಬಹಳ ಒಳ್ಳೆಯ ವರ್ಷ. ಗುರು ಬದಲಾವಣೆ ಆಗ್ತಕ್ಕಂಥದ್ದು. ಶುಭ ಕಾರ್ಯಗಳಿಗೆ, ಶುಭ ಅಂದರೆ ವಿವಾಹಾದಿ ಸಂಬಂಧಗಳಿಗೆ ಇತ್ಯಾದಿ ಸ್ವಲ್ಪ ತೊಂದರೆ ಆದೀತು. ಸಪ್ತಮದಲ್ಲಿ ರಾಹು ಇದ್ದಾಗ ಕೆಲವೆಲ್ಲ ಮಂಗಲ ಕಾರ್ಯಗಳಿಗೆ ಸ್ವಲ್ಪ ದೋಷಗಳು ಬರ್ತದೆ. ಸಗ್ರಹ ರಾಹು ಮತ್ತು ಶನಿಯ ಶಾಂತಿ ಹೋಮವನ್ನು ಅಥವಾ ಕಳಶದಾನವನ್ನು, ಕಳಶ ಪೂಜೆ ದಾನವನ್ನು ಮಾಡಿಸೋದು, ಇದೆಲ್ಲ ಮಾಡಿ ನರಸಿಂಹದೇವರಿಗೆ ಅಭಿಷೇಕ ಸೇವೆ ಇತ್ಯಾದಿ, ನರಸಿಂಹದೇವರು ಮತ್ತು ಗ್ರಹ ಶಾಂತಿ ಇದನ್ನು ಸಾಕಷ್ಟು ವಿಶೇಷವಾಗಿ ಅದನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಪರಿಣಾಮ ಗುರುವಿನ ಅನುಕೂಲ ಇರುವ ಕಾರಣದಿಂದ ಆಗ್ತದೆ.